ಬಹುಕೋಟಿ ಬಿಟ್ ಕಾಯಿನ್ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ತನಿಖೆ ವೇಳೆ ಬಿಟ್ ಕಾಯಿನ್ ಹಗರಣದ ಕಳ್ಳಾಟ ಬಯಲಿಗೆ ಬಂದಿದೆ. 5 ಇನ್ಸ್ಪೆಕ್ಟರ್ಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಟ್ ಕಾಯಿನ್ ಹಗರಣ ಏನಿದೆ ರಾಜ್ಯದಾದ್ಯಂತ ಮಾತ್ರವಲ್ಲ ದೇಶದಾದ್ಯಂತ ಕೂಡ ಸದ್ದು ಮಾಡಿದ ಪ್ರಕರಣ. ತನಿಖೆ ವೇಳೆ ಈಗ ಬಿಟ್ ಕಾಯಿನ್ ಹಗರಣದ ಕಳ್ಳಾಟ ಬೆಳಕಿಗೆ ಬಂದಿದೆ. 5 ಇನ್ಸ್ಪೆಕ್ಟರ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸ್ ಅಧಿಕಾರಿ ಪ್ರಶಾಂತ್ ಬಾಬು, ಸೈಬರ್ ಎಕ್ಸ್ಪರ್ಟ್ ಸಂತೋಷ್ ಕೂಡ ಬಂಧನಕ್ಕೊಳಗಾಗಿದ್ದಾರೆ. ಮಧ್ಯಾಹ್ನ ಇಬ್ಬರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ನಿನ್ನೆ ವಿಚಾರಣೆಗೆ ಅಂತ ಕರೆಸಿ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ ಎಸ್ಐಟಿ ತಂಡ. ಹೊಸ ಕೇಸ್ನಲ್ಲಿ ವಶಕ್ಕೆ ಪಡ್ಕೊಂಡು ಇಬ್ಬರನ್ನ ಕೂಡ ಬಂಧಿಸಿದೆ ಎಸ್ಐಟಿ ತಂಡ. ಬಹುಕೋಟಿ ಬಿಟ್ ಕಾಯಿನ್ ಹಗರಣ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿತ್ತು. ಏನಿದು ಬಹುಕೋಟಿ ಬಿಟ್ ಕಾಯಿನ್ ಹಗರಣ? ಬಗದಷ್ಟು ಕೂಡ ಬಯಲಾಗ್ತಾ ಇತ್ತು, ಎಲ್ಲೆಲ್ಲಿಂದನೂ ಕೂಡ ಲಿಂಕ್ ಸಿಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ದಾಖಲೆಗಳು ಸಿಗ್ತಾ ಇರಲಿಲ್ಲ. ಆದ್ರೀಗ 5 ಇನ್ಸ್ಪೆಕ್ಟರ್ ಸೇರಿದಂತೆ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕೋರ್ಟ್ಗೆ ಕೂಡ ಹಾಜರುಪಡಿಸೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸ್ಕೊಂಡಿದ್ದಾರೆ. ಈಗಾಗಲೇ ಒಂದಷ್ಟು ತನಿಖೆ ಮಾಡ್ತಾನೆ ಇದ್ರು. ಬಿಟ್ ಕಾಯಿನ್ ಹಗರಣ ಅನ್ನೋದೇನಿದೆ ಆನ್ಲೈನ್ ಮೂಲಕ ನಡೆಯುವಂಥದ್ದು. ಹಾಗಾಗಿ ಇದಕ್ಕೆ ನೇರವಾಗಿ ಏನು ಸಾಕ್ಷಿ ಸಿಗೋದಿಲ್ಲ. ಯಾವುದ್ಯಾವುದೋ ವೆಬ್ಗಳನ್ನು ಬಳಸ್ಕೊಂಡು ಮಾಡುವಂತಹ ಹಗರಣ ಇದು. ಹಾಗಾಗಿ ಸಾಕ್ಷಿ ಸಿಗ್ತಾ ಇರಲಿಲ್ಲ. ಸದ್ಯಕ್ಕೀಗ 90 ದಿನಗಳಲ್ಲಿ ನಾನಾ ದೇಶಗಳ ಬಿಟ್ ಕಾಯಿನ್ ಹ್ಯಾಕ್ ಮಾಡುವಂಥ ಪ್ಲಾನ್ ಏನಿದೆ ಅದೆಲ್ಲ ಬಯಲಾಗಿದೆ. ನೆದರ್ಲ್ಯಾಂಡ್, ಸ್ಪೇನ್, ಸಿಂಗಪೂರ್ ದೇಶಗಳ ಬಿಟ್ ಕಾಯಿನ್ ಹಗರಣ ಇದು. ಬಿಟ್ ಕಾಯಿನ್ ಹ್ಯಾಕ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡಿದ್ರಂತೆ. ಹ್ಯಾಕ್ ಮಾಡೋದಕ್ಕೆ ಸಿಸಿಬಿ ಅಧಿಕಾರಿಗಳಿಂದ ಹೊಸ ಲ್ಯಾಪ್ಟಾಪ್ ಪಡ್ಕೊಂಡಿದ್ರಂತೆ. ಬಿಟ್ ಕಾಯಿನ್ ಹ್ಯಾಕ್ ನಂತರ ವಿತ್ಡ್ರಾ ವಾಲೆಟ್ ಕೂಡ ಮಾಡ್ಕೊಳ್ತಾ ಇದ್ರು. ಗುಜರಾತ್ಗೆ ತೆರಳಿ ಹಾರ್ಡ್ವೇರ್ ವಾಲೆಟ್ ಖರೀದಿ ಮಾಡಿದ್ರಂತೆ ಅಧಿಕಾರಿಗಳು. ಹ್ಯಾಕಿಂಗ್ ನಂತರ ಟೂಲ್ ಮತ್ತು ಡೆಸ್ಟ್ರಾಲ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಿದ್ರಂತೆ. ಈ ಒಂದು ಬಿಟ್ ಕಾಯಿನ್ ಹಗರಣ, ಹಲವು ಕೋಟಿಯ ಹಗರಣ ಏನಿದೆ ಇದ್ರ ಬಗ್ಗೆ ಲೈವ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ನಿಜಕ್ಕೂ ಕೂಡ ಈ ಒಂದು ಹಗರಣ ಏನಿದೆ ದೇಶದಾದ್ಯಂತ ಕೂಡ ಸದ್ದು ಮಾಡ್ತಾ ಇತ್ತು. ಇದರಲ್ಲಿ ಯಾರು ಒಳಗಾಗಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಕೆರಳಿಸ್ತಾ ಇತ್ತು. ಸದ್ಯಕ್ಕೆ ಒಂದಷ್ಟು ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ. ಇನ್ನು ಕೂಡ ತನಿಖೆ ಚುರುಕಾಗ್ತಾ ಇದೆ. ಇನ್ನು ಏನೆಲ್ಲ ಮಾಹಿತಿ ಇದೆ ಇದ್ರ ಬಗ್ಗೆ? ಸೌಖ್ಯ, ಬಿಟ್ಕಾಯಿನ್ ಹಗರಣ ಏನಿತ್ತು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಶ್ರೀಕಿ ಮತ್ತು ರಾಬಿನ್ ನಮ್ಮ ಹ್ಯಾಕರ್ಸ್ಗಳನ್ನ ಬಂಧನ ಮಾಡಿರ್ತಾರೆ. ಬಂಧನ ಆದ ನಂತರ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುವಂಥದ್ದು. ಅವರನ್ನು ಸುಮಾರು 90 ದಿನಗಳ ಕಾಲ ಅನಧಿಕೃತವಾಗಿ ಜೊತೆಯಲ್ಲೇ ಇಟ್ಕೊಂಡು ವಿದೇಶಗಳ ಬಿಟ್ಕಾಯಿನ್ಗಳೇನಿರುತ್ತೆ ಅದನ್ನು ಹ್ಯಾಕ್ ಮಾಡಿ ಸಾಕಷ್ಟು ಹಣವನ್ನು ಮಾಡಿದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ ಆರೋಪ ಬರುವಂಥದ್ದು. ಇದಾದ ನಂತರ ಏನು ಬಿಜೆಪಿ ಸರ್ಕಾರ ಹೋದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದು SITಯನ್ನು ರಚನೆ ಮಾಡಿದ ನಂತರ ಕಳೆದ 6 ತಿಂಗಳಿಂದಲೂ ಕೂಡ SIT ತಂಡ ಈ ಪ್ರಕರಣವನ್ನು ಮತ್ತೆ ಮರುತನಿಖೆಗೆ ಕೈಗೆತ್ತಿಕೊಂಡಿತ್ತು. 6 ತಿಂಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ವಿಚಾರಣೆ ಇರ್ಬೋದು, ಸಾಕ್ಷಿಗಳ ಕಲೆ ಹಾಕೋದಿರ್ಬೋದು, ನೋಟಿಸ್ ಜಾರಿ ಮಾಡುವಂಥದ್ದು, ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿತ್ತು. ಆದರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಸೂಕ್ತವಾದ ದಾಖಲೆಗಳನ್ನು, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ ನಂತರ ಇಬ್ಬರನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಬಂಧನ ಮಾಡಿರುವಂಥದ್ದು. ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಮತ್ತೋರ್ವ ಖಾಸಗಿ ವ್ಯಕ್ತಿ ಸೈಬರ್ ಎಕ್ಸ್ಪರ್ಟ್ ಆಗಿರುವಂಥ ಸಂತೋಷ್ ಎಂಬಾತನನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಇನ್ನೂ 3 ಜನಕ್ಕೆ ವಿಚಾರಣೆಗೆ ಕೂಡ ಕರೆದು ನಿನ್ನೆ ನೋಟಿಸನ್ನು ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ ಇಬ್ಬರು ಇನ್ಸ್ಪೆಕ್ಟರ್, ಓರ್ವ DYSP ಇರುವಂಥದ್ದು. ಈ 3 ಜನರು ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟು ನೋಟಿಸ್ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇವತ್ತು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಂಧನ ಆಗಿರುವಂತಹ ಪ್ರಶಾಂತ್ ಬಾಬು ಮತ್ತು ಸಂತೋಷ್ ಇಂದ್ರ ಅವರನ್ನು ಇವತ್ತು 1ನೇ ACM ಕೋರ್ಟ್ಗೆ ಸುಮಾರು ಮಧ್ಯಾಹ್ನ 3 ಗಂಟೆ ವೇಳೆಗೆ ಹಾಜರುಪಡಿಸಿ ನಂತರ ಅವರ ಹೆಚ್ಚಿನ ತನಿಖೆಗೆ SIT ಪೊಲೀಸ್ ಅಧಿಕಾರಿಗಳ ಒಂದು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಇಡೀ ಪ್ರಕರಣವನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಏನು ನಾನು ಮೊದಲೇ ಹೇಳಿದಂಥ ಅನಧಿಕೃತವಾಗಿ 90 ದಿನಗಳ ಕಾಲ ಈ ಹ್ಯಾಕರ್ ಶ್ರೀಕಿಯನ್ನು ಇಟ್ಕೊಂಡು ಅತಿ ಹೆಚ್ಚಿನ ಸಾವಿರಾರು ಕೋಟಿಯಷ್ಟು ಒಂದು ಹಣವನ್ನು ಗಳಿಸಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಎಲ್ಲೆಲ್ಲಿ ಯಾವ ರೀತಿಯಾಗಿ ಇವರು ಈ ಒಂದು ಪ್ರಕರಣದಲ್ಲಿ ತೊಡಕೊಂಡಿದ್ದಾರೆ ಅಂದರೆ ಒಂದು ಕಡೆ ರಾಜಕೀಯ ವ್ಯಕ್ತಿಗಳ ಹೆಸರು ಕೂಡ ಕೇಳಿಬರ್ತಿತ್ತು, ಇನ್ನೊಂದು ಕಡೆ ಅಧಿಕಾರಿಗಳು.
ಏನು ಹ್ಯಾಕರ್ನನ್ನು ಬಂಧಿಸಿದ ನಂತರ CCBಯಲ್ಲಿ ಇವನ್ನ ದುರುಪಯೋಗವನ್ನು ಪಡಿಸ್ಕೊಂಡಿದ್ರು. ಸೊ ಅದಕ್ಕಾಗಿ ಗುಜರಾತ್ಗೆ ಹೋಗಿ ಲ್ಯಾಪ್ಟಾಪ್ಗಳನ್ನು ಕೂಡ ಖರೀದಿಯನ್ನು ಮಾಡಿದ್ರು. ಎಲ್ಲ ರೀತಿಯಲ್ಲಿ ವಿದೇಶದ ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡಿದ ನಂತರ ಅದನ್ನು ಡೆಸ್ಟ್ರಾಯ್ ಮಾಡಿರುವಂಥದ್ದು ಟೂಲ್ ಆ್ಯಂಡ್ ಡೆಸ್ಟ್ರಾಯ್ ಅನ್ನೋ ಒಂದು ಆ್ಯಪನ್ನು ಇಟ್ಕೊಂಡು ಆ ಒಂದು ಆ್ಯಪ್ ಮುಖಾಂತರ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಗಬಾರ್ದು ಅಂತೇಳಿ ಸಂಪೂರ್ಣವಾಗಿ ಆ ಸಾಕ್ಷ್ಯ ನಾಶವನ್ನು ಮಾಡುವ ಪ್ರಯತ್ನವನ್ನು ಮಾಡಿದರು. ಸದ್ಯ ಇದೀಗ SIT ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲ ರೀತಿಯ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಸೊ ಇಬ್ಬರನ್ನು ಬಂಧಿಸಿದರೆ, 3ಗೆ ನೋಟಿಸ್ ಕೊಟ್ಟಿರುವಂಥದ್ದು. ಹೆಚ್ಚಿನ ವಿಚಾರಣೆಯಲ್ಲಿ ಮತ್ತೊಂದಿಷ್ಟು ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಅವರ ಕೈವಾಡವಿದೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇರುವಂಥದ್ದು. ತನಿಖೆಯ ನಂತರ ಇದರ ಹಿಂದೆ ಯಾರೆಲ್ಲ ರಾಜಕೀಯ ವ್ಯಕ್ತಿಗಳಿದ್ರು, ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಬಹಿರಂಗಗೊಳ್ಳುವಂಥದ್ದು. ಇದರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಮುಂಬರುವ ಲೋಕಸಭಾ ಚುನಾವಣೆಗೆ ಇದು ಎಲ್ಲವನ್ನು ಕೂಡ ಕಾಂಗ್ರೆಸ್ಗೆ ಪ್ರಮುಖವಾಗಿ BJPಯ ಮೇಲೆ ಅಸ್ತ್ರವಾಗಿ ಬಳಸುವಂಥ ಸಾಧ್ಯತೆಗಳಿದೆ. ಅವೆಲ್ಲವೂ ಕೂಡ ಇಂದು SIT ಅಧಿಕಾರಿಗಳು ಏನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಇವ್ರನ್ನ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಬಹಿರಂಗಗೊಳ್ಳುವಂತಹ ಮಾಹಿತಿಯ ಆಧಾರದ ಮೇಲೆ ನಿಂತಿರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಂದು ಸ್ಪೆಷಲ್ ಟೀಮನ್ನು ರಚನೆ ಮಾಡಿ ಈಗ ಈ ಹಗರಣಕ್ಕೆ ಒಂದಿಷ್ಟು ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆ ಹಾಕೋ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ.